ಆತ್ಮೀಯರೇ, ನಾನು ಈ ಮೊದಲಿನ 2 ವಿಡಿಯೋಗಳಲ್ಲಿ ನಾನು ಸಾರ್ವಜನಿಕರಿಗೆ ಮಾಹಿತಿ ಇರಲಿ, ಕರ್ನಾಟಕ ಸರ್ಕಾರ ಏನೆಲ್ಲ ತಿದ್ದುಪಡಿಯನ್ನು ತಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ತಿದ್ದುಪಡಿಯನ್ನು ಯಾವ ಕಾರಣಕ್ಕಾಗಿ ತರಲಾಗಿದೆ ಅಥವಾ ಯಾವ ಉದ್ದೇಶ ಇಟ್ಕೊಂಡು ತರಲಾಗಿದೆ ಅನ್ನೋದನ್ನು ಹೇಳಿದ್ದೆ. ಅದರ ಜೊತೆಗೆ ಸೆಕ್ಷನ್ 89A ಬಗ್ಗೆ ಹೇಳಿದ್ದೆ. ಸೆಕ್ಷನ್ 89A ಮೀಡಿಯೇಷನ್ ಆ್ಯಂಡ್ ಸೆಟಲ್ಮೆಂಟ್ ಬಗ್ಗೆ ಹೇಳ್ತಾ ಇತ್ತು. ಆ ವಿಷಯವಾಗಿ ಈ ಮೊದಲೇ ತಿಳಿಸಿದ್ದೀನಿ. ಆದರೆ ಇಲ್ಲಿ ಮತ್ತೊಂದು ಮಹತ್ತರವಾದಂಥ ಸೆಕ್ಷನ್ 158A ಇದನ್ನು ಸಹಿತ ಇಲ್ಲಿ ಸೇರಿಸಲಾಗಿದೆ ಅನ್ನೋದನ್ನು ನಾನು ಹೇಳಿದ್ದೆ. ಆ ಸೆಕ್ಷನ್ 158A 158A ಏನು ಹೇಳ್ತಿದೆ ಅನ್ನೋದನ್ನು ನಾವು ನೋಡಿದಾಗ ಇಡೀ CPC ಅಥವಾ ದಿವಾನಿ ಪ್ರಕ್ರಿಯಾ ಸಂಹಿತೆ ಏನಂತೀವಿ 1908 ಸಿವಿಲ್ ಪ್ರೊಸೀಜರ್ ಕೋಡ್ 1908 ಅಂತೇನಂತೀವಿ, ಒಟ್ಟಾರೆ ಸೆಕ್ಷನ್ಸ್ ಇರೋದೇ 158 ಸೆಕ್ಷನ್ಗಳು. ಇದು ಕೊನೆಯ ಸೆಕ್ಷನ್. ಆ 108 ಸೆಕ್ಷನ್ ಏನು ಹೇಳ್ತಾ ಇತ್ತು ಅಂತಂದರೆ, ಅದನ್ನು ನಾವು ನೋಡಲಾಗಿ ರಿಫೀಲಿಂಗ್ ಪ್ರೊವಿಷನ್. ಅದು ರಿಫೀಲಿಂಗ್ ಅಂತಂದರೆ ಹಿಂದಿನ ಎಲ್ಲ ಕೋಡ್ಸ್ ಏನಿದೆ ಅದನ್ನೆಲ್ಲನೂ ರಿಫೀಲ್ ಮಾಡಿ, ಅಂದರೆ ರದ್ದುಪಡಿಸಿ 1908ರ ಒಂದು ಕೋಡ್ ಏನಿದೆ ಅದನ್ನೇ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ. I would like to just read this bare provision. Reference to Code of Civil Procedure and other repealed enactment. In every enactment or notification passed or issued before the commencement of this code in which reference is made to or to any chapter or section of Act 8 of 1859 or any code of civil procedure or any act amending the same or any other enactment hereby repealed. Such reference shall, so far as may be practicable, be taken to be made to this code or to its corresponding part, order, section or rule. ಈ ಮೊದಲಿದ್ದಂತಹ ಎಲ್ಲ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಏನಿತ್ತು, ಯಾವುದೇ ಎನಾಕ್ಟ್ಮೆಂಟ್ ಏನಿತ್ತು, ಎಲ್ಲವನ್ನೂ ಏನು 1908ರಲ್ಲಿ ರಿಪೀಲ್ ಮಾಡಲಾಯಿತು, ಅವನ್ನ 1908ರ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ದೃಷ್ಟಿಕೋನ ಇಟ್ಕೊಂಡು ಅದರಲ್ಲಿರತಕ್ಕಂಥ ಪಾರ್ಟ್ಸು, ಆರ್ಡರ್, ಸೆಕ್ಷನ್, ರೂಲ್ಸ್ ಪ್ರಕಾರ ಓದಬೇಕು, ಅರ್ಥೈಸ್ಕೊಳ್ಬೇಕು, ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಸೆಕ್ಷನ್ 158 ಕೊನೆಯ ಸೆಕ್ಷನ್ನು. ಇಡೀ CPCಯಲ್ಲಿ ಒಟ್ಟಾರೆ ಇರೋದೇ 158 ಸೆಕ್ಷನ್ನು, ಅದರಲ್ಲಿ ಕೊನೆಯ ಸೆಕ್ಷನ್ನು ರಿಫೀಲಿಂಗ್ ಸೆಕ್ಷನ್ನು. ಇದೇನು ದೊಡ್ಡ ಮಹತ್ವದ ಸೆಕ್ಷನ್ ಅಲ್ಲ, ಇದರಲ್ಲಿ ಏನೂ ಇಲ್ಲ ಅಂಥೇಳಿ ನಾವು ತಿಳ್ಕೊಳ್ಬಹುದು. ಬಟ್ ಆ ರೀತಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂದರೆ
ಹಿಂದೆ ಇರುವಂಥ ಎಲ್ಲ ಎನಾಕ್ಟ್ಮೆಂಟ್ಸ್ ಏನಿದ್ದಾವೆ ಅವುಗಳನ್ನು ರಿಫಿಲ್ ಮಾಡಿದ ನಂತರ ಅದರ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ 158 ಹೇಳ್ತಾ ಇತ್ತು. ಆದರೆ ಹೊಸ ತಿದ್ದುಪಡಿ 158A ಇದು ಏನು ಹೇಳ್ತಾ ಇದೆ ಅನ್ನೋದನ್ನು ಓದೋದಾದರೆ, Amendments to the Code of Civil Procedure 1908 in its application to civil disputes. The provision of Code of Civil Procedure 1908, Central Act 5 of 1908, shall in their application to any suit in respect of a civil dispute stand amended by this Act. This Act means what I am referring now. Karnataka Act number 40 of 2025. ಅಂದರೆ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ 2024, ಕರ್ನಾಟಕ ಆ್ಯಕ್ಟ್ ನಂಬರ್ 40 ಆಫ್ 2025. ಅಂದರೆ the provisions of Code of Civil Procedure 1908 shall in their application to any suit in respect of a civil dispute stands amended by this Act. ಯಾವುದೇ ಒಂದು ದಾವೆಯನ್ನು ದಾಖಲಿಸಿದ ನಂತರ ನಾವೇನು ಪ್ರಕ್ರಿಯೆಯನ್ನು ಜರುಗಿಸ್ತಿದ್ದೀವಿ, ದಿವಾನಿ ಪ್ರಕ್ರಿಯೆ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಏನಂತೀವಿ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಅದೆಲ್ಲವೂ ಈ ಅಮೆಂಡೆಡ್ ಆ್ಯಕ್ಟ್ ಏನಿದೆ, ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಎಲ್ಲ ಸಿವಿಲ್ ಡಿಸ್ಪ್ಯೂಟು ರಿಸಾಲ್ವ್ ಆಗಬೇಕು. ಅದನ್ನೇ ಈ ಹೊಸ ಒಂದು ತಿದ್ದುಪಡಿ ಅಧಿನಿಯಮದಲ್ಲಿರುವಂಥ ಪ್ರಾವಿಷನ್ಸ್ ಪ್ರಕಾರ ಈ ಡಿಸ್ಪ್ಯೂಟು ರಿಸಾಲ್ವ್ ಮಾಡಬೇಕು ಅನ್ನೋದನ್ನು 158A ಹೇಳ್ತಾ ಇದೆ. 158A Clause 2. The civil court shall follow the provisions of Code of Civil Procedure 1908 as amended by this Act in the trial of a suit. 1908ರಲ್ಲಿ ಪಾಸ್ ಮಾಡಿದಂತಹ ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ಬಟ್ ಈ ತಿದ್ದುಪಡಿ ಏನಾಗಿದೆ ಆ ತಿದ್ದುಪಡಿ ಅಡಿಯಲ್ಲೇ ಅದರಲ್ಲಿರುವಂಥ ಇನ್ನುಳಿದ ರೂಲ್ಸನ್ನು ಸಹಿತ ಅಂದರೆ ಪ್ರೊಸೀಜರನ್ನು ಸಹಿತ ಫಾಲೋ ಮಾಡಬೇಕು ಅನ್ನೋದು ಕ್ಲಾಸ್ 2 ಹೇಳ್ತದೆ. ಕ್ಲಾಸ್ 3. Where any provision of any rule of jurisdictional high court or any amendment to the Code of Civil Procedure 1908, Central Act of 5 of 1908 is in conflict with the provisions amended by this Act, the provisions of the Code of Civil Procedure as amended by this Act shall prevail. ಏನಾದರೂ ಕಾನ್ಫ್ಲಿಕ್ಟ್ ಅರ್ಲಿಯರ್ ಇದ್ದಂಥ 1908 ಏನಿದೆ ಸೆಂಟ್ರಲ್ ಆ್ಯಕ್ಟ್ 5 ಆಫ್ 1908 ಮತ್ತು ಈ ಒಂದು ಅಮೆಂಡೆಡ್ ಪ್ರಾವಿಷನ್ಸ್ ಏನಿದ್ದಾವೆ ಇವತ್ತರಲ್ಲಿ ಏನಾದ್ರೂ ಕಾನ್ಫ್ಲಿಕ್ಟ್ ಬಂದರೆ, ದ್ವಂದ್ವ ಬಂದರೆ, ಪ್ರಾವಿಷನ್ಸ್ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಆ್ಯಸ್ ಅಮೆಂಡೆಡ್ ಬೈ ದಿಸ್ ಆ್ಯಕ್ಟ್ ಶಾಲ್ ಫಾಲೋ. ಈಗ ಹೊಸದಾಗಿ ನಾವು ಪಾಸ್ ಮಾಡ್ಕೊಂಡಿದ್ದೀವಿ ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಇಷ್ಟು ಹೇಳ್ತದೆ. ಅಂದರೆ ಏನಾಯಿತು, 1908 ಆ್ಯಕ್ಟನ್ನು ಫಾಲೋ ಮಾಡಬೇಕು. ಎನಾಕ್ಟ್ಮೆಂಟ್ ಏನಿದೆ ಸಿವಿಲ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಏನಿದೆ 1908 ಅದನ್ನು ಫಾಲೋ ಮಾಡಬೇಕು. ಆದರೆ ಅದನ್ನು ಫಾಲೋ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ತಿದ್ದುಪಡಿ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಗಮನದಲ್ಲಿಟ್ಟುಕೊಂಡು ಕಡ್ಡಾಯವಾಗಿ ತಿದ್ದುಪಡಿ ಆದಂಥ ಪ್ರಾವಿಷನ್ಸ್ ಏನಿದ್ದಾವೆ ಅವುಗಳನ್ನು ಗಮನದಲ್ಲಿಟ್ಟುಕೊಂಡೇ ಪ್ರೊಸೀಜರ್ ಫಾಲೋ ಮಾಡಬೇಕು, ದಿವಾನಿ ಪ್ರಕ್ರಿಯೆಯನ್ನು ಜರುಗಿಸಬೇಕು ಅನ್ನೋದನ್ನು
ಈ ಒಂದು ಕಾಯ್ದೆ ಹೇಳ್ತದೆ, ಈ ಒಂದು 158A ಹೇಳ್ತದೆ. ಈಗೊಂದು ಕ್ಯೂರಿಯಾಸಿಟಿ ಬರ್ಬೋದು, ಏನಿದು? ನಮ್ಮ ದೇಶ 1947ರಲ್ಲಿ ಸ್ವಾತಂತ್ರ್ಯಗೊಂಡಿತು. ಬಹಳ ಹೋರಾಟಗಳ ಫಲವಾಗಿ ಒಂದು ದೇಶ ಸ್ವಾತಂತ್ರ್ಯಗೊಂಡಿತು. ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯಗೊಂಡಿತು ಅಂತ ಒಂದು ಪ್ರೈಮರಿ ಸ್ಕೂಲ್ ಹುಡುಗನ ಕೇಳಿದ್ರು, LKG ಹುಡುಗರನ್ನ ಕೇಳಿದ್ರು ಹೇಳ್ತಾರೆ. ಆದರೆ ಏನಿದು 1908ರಲ್ಲಿ ಈ ಕಾಯ್ದೆ ತಿದ್ದುಪಡಿ ಆಯಿತು, ಎನಾಕ್ಟ್ ಆಯಿತು. ಹಾಗಿದ್ದರೆ ಇದನ್ನು ಯಾರು ಪಾಸ್ ಮಾಡಿದರು, ಏನಿದ್ರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅನ್ನೋದನ್ನು ಹೇಳಿದರೆ ನಮ್ಮ ಮುಂದಿನ ಡಿಸ್ಕಷನ್ಗೂ ಸಹಿತ ಸ್ವಲ್ಪ ಕ್ಯೂರಿಯಾಸಿಟಿ ಬರ್ತದೆ. 1947 ನಂತರ ದೇಶ ಸ್ವಾತಂತ್ರ್ಯವಾದ ನಂತರ ಕಳೆದ ತಿಂಗಳ ನವೆಂಬರ್ 26ರಂದು ನಾವು ಸಂವಿಧಾನ ದಿನಾಚರಣೆಯನ್ನು ಮಾಡ್ತೀವಿ. 1949ರಲ್ಲಿ ನಮ್ಮ ಸಂವಿಧಾನ ರಚನೆ ಆಯಿತು. 1949 ನವೆಂಬರ್ 26ರಂದು ನಾವು ಅದನ್ನು ಅಳವಡಿಸ್ಕೊಂಡ್ವಿ, ಅಡಾಪ್ಟ್ ಮಾಡಿಕೊಂಡ್ವಿ. ಆ ಒಂದು ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂತು. ಆದರೆ ಇಲ್ಲೇ ನಮ್ಮ ತಲೆಯೊಳಗೆ ಕೊರೆಯುವಂಥ ಪ್ರಶ್ನೆ ಏನಂದರೆ, ನಾವು ಇವತ್ತಿನವರೆಗೂ ಸುಮಾರು 116 ವರ್ಷಗಳ ಹಳೆಯ ಒಂದು ಪ್ರೊಸೀಜರ್ 1908ರಲ್ಲಿ ರಚನೆ ಮಾಡಲಾದಂಥ ಒಂದು ಕಾಯ್ದೆ, ಅದನ್ನು ನಾವು ಇವತ್ತಿಗೂ ಫಾಲೋ ಮಾಡ್ತಾ ಇದ್ದೇವೆ. ಏನಿದ್ರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು, ಅದನ್ನೇ ನಾವು ಯಾಕೆ ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು 1908 ದಿವಾನಿ ಪ್ರಕ್ರಿಯಾ ಸಂಹಿತೆ ಅಥವಾ ಸಿವಿಲ್ ಪ್ರೊಸೀಜರ್ ಕೋಡ್ ಅಥವಾ CPC ಅನ್ನೋದು ಮಾರ್ಚ್ 21, 1908ರಂದು ಎನಾಕ್ಟ್ ಮಾಡಲಾಯಿತು. 1909 ಜನವರಿ 1ರಂದು ಈ ಒಂದು CPC ಸಿವಿಲ್ ಪ್ರೊಸೀಜರ್ ಕೋಡ್ 1908 ಜಾರಿಗೆ ಬಂತು. ಇವತ್ತಿನವರೆಗೂ ನಾವು ಅದೇ 1908ರ CPC ಫಾಲೋ ಮಾಡ್ತಾ ಇದ್ದೀವಿ. ಆಯಾ ರಾಜ್ಯದ ತಿದ್ದುಪಡಿಗಳು ಇರಬಹುದು, ಬಟ್ ಬೇಸಿಕ್ ಸೆಂಟ್ರಲ್ ಆ್ಯಕ್ಟ್ ಏನಿದೆ ಅದನ್ನು ನಾವು ಇನ್ ಜನರಲ್ ಫಾಲೋ ಮಾಡ್ತಾ ಇದ್ದೀವಿ. ಹಾಗಿದ್ದರೆ ಈ 1908ರ ಕಾಯ್ದೆಯನ್ನು ಯಾರು ರಚನೆ ಮಾಡಿದರು, ಅವ್ರಿಗೇನು ಅಧಿಕಾರ ಇತ್ತು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಆ 1908ಕ್ಕಿಂತ ಮುಂಚೆ 1859ರಲ್ಲಿನೇ ಸಿವಿಲ್ ಪ್ರೊಸೀಜರ್ ಕೋಡ್ ಅನ್ನೋ ಅಂಥದ್ದೂ ಸಹಿತ ಒಂದು ಇತ್ತು. ಅಂದರೆ ಬ್ರಿಟಿಷ್ ಇಂಡಿಯಾದಲ್ಲಿ ಏನು ಅವಶ್ಯಕತೆ ಇತ್ತು ಅಂತಂದರೆ,
ಈ ಒಂದು ಸಿವಿಲ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಒಂದು ಯೂನಿಫಾರ್ಮ್ ಪ್ರೊಸೀಜರ್ ಅವರಿಗೆ ಬೇಕಾಗಿತ್ತು. ಈ ದೇಶ ಬ್ರಿಟಿಷ್ ಇಂಡಿಯಾದಲ್ಲಿ ಕಾನೂನು ಪರಿಪಾಲನೆಗಾಗಿ ಒಂದು ಪ್ರೊಸೀಜರ್ ಕಾಮನ್ಲಿ ಅಪ್ಲಿಕೇಬಲ್ ಎಂಟೈರ್ ಬ್ರಿಟಿಷ್ ಇಂಡಿಯಾಕ್ಕೆ ಅಪ್ಲೈ ಆಗುವಂಥ ಒಂದು ಕಾನೂನಿನ ಅವಶ್ಯಕತೆ ಇತ್ತು. ದೇ ಹ್ಯಾಡ್ ಇಂಟೆಂಡೆಡ್ ಟು ಯೂನಿಫೈ ಆ್ಯಂಡ್ ಸಿಂಪ್ಲಿಫೈ ಫ್ರ್ಯಾಗ್ಮೆಂಟೆಡ್ ಲೀಗಲ್ ಸಿಸ್ಟಮ್ಸ್. ಬೇರೆ ಬೇರೆ ಒಂದು ನ್ಯಾಯ ವಿಚಾರಣಾ ಪದ್ಧತಿಗಳಿದ್ದು ಹೆಚ್ಚಿಗೆ ನಾನು ಡಿಸ್ಕಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ರಾಜಮನೆತನಗಳಿದ್ದು ಅವ್ರದ್ದೇ ಆದಂಥ ಒಂದು ಕಾನೂನು ಕಟ್ಟಳೆಗಳಿದ್ದು ಇಂತಹ ಒಂದು ಪರಿಸ್ಥಿತಿಯಲ್ಲಿ 1859 ಒಂದು CPC ರಚನೆ ಆಗಿತ್ತು. 1859 CPC ಇರ್ಬೋದು, ಅದರ ನಂತರ 1908 CPC ಇರ್ಬೋದು, ಅಥವಾ ಇವತ್ತಿನವರೆಗೂ ನಾನು ಈಗೇನು ಹೇಳ್ತಾ ಇದ್ದೇನೆ ಈ ನಮ್ಮ ತಿದ್ದುಪಡಿ ಈಗ ನಾವು 2025 ಆ್ಯಕ್ಟ್ ನಂಬರ್ 40 ಆಫ್ 2025 ಈ ಒಂದು ಅಧಿನಿಯಮ ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ 2024 ಇದರದ್ದು ಒಂದು ಉದ್ದೇಶನೂ ಒಂದೇ, ಅಂದರೆ ಟು ಮೇಕ್ ಜಸ್ಟಿಸ್ more accessible, consistent across the subcontinent was their intention. British rule ನಮ್ಮಲ್ಲಿತ್ತು. Their aim was to make justice more accessible and consistent across the subcontinent. ಈಗಾದ್ರೂ ಸಹಿತ ಒಂದು ಯೂನಿಫಾರ್ಮ್ ಸಿಸ್ಟಮ್ ಇರಲಿ, ಪ್ರೊಸೀಜರ್ ಯಾವ ರೀತಿ ಒಂದು ಸಿವಿಲ್ ಪ್ರಕರಣಗಳಲ್ಲಿ ಯಾವೆಲ್ಲ ನಾವು ಪ್ರೊಸೀಜರ್ ಫಾಲೋ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಪ್ರೊಸೀಡಿಂಗ್ಸ್ ಇನ್ ಇಂಡಿಯಾ, ಇದು ಇಟ್ ಈಸ್ ಬೀಯಿಂಗ್ ಗವರ್ನ್ಡ್ ಬೈ ಸಿವಿಲ್ ಪ್ರೊಸೀಜರ್ ಕೋಡ್ 1908. ಹಾಗಿದ್ರೆ ಈ 1908 ಯಾರು ಇದನ್ನು ರಚನೆ ಮಾಡಿದರು, ಯಾರು ಪಾಸ್ ಮಾಡಿದರು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಇಂಪೆರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನೋ ಅಂಥದ್ದು ಒಂದಿತ್ತು. ಅದು ಈಗ ನಾವೇನು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ನಾವು ಹೊಂದಿದ್ದೇವೆ, ನಾವೇನು ಈಗ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಮೆಂಬರ್ಸ್ ಇನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸ್ ಏನೀಗ ಲಾ ಫಾರ್ಮ್ ಮಾಡ್ತಾರೆ, ಈ ಒಂದು ರೋಲನ್ನು ಬ್ರಿಟಿಷ್ ಇಂಡಿಯಾದಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಥೇಳಿತ್ತು. ಇಟ್ ಸರ್ವ್ಡ್ ಆಸ್ ಅ ಲೆಜಿಸ್ಲೇಟಿವ್ ಬಾಡಿ and served as the legislature for British India from 1861 to 1947. 1861ರಿಂದ 1947ರವರೆಗೆ ಇದು ಶಾಸಕಾಂಗದ ರೀತಿಯಲ್ಲಿ, ಇವತ್ತಿನ ಶಾಸಕಾಂಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಿತ್ತು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಹಾಗಿದ್ರೆ ಈ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಯಾವ ರೀತಿ ಹುಟ್ಕೊಂಡಿತು ಅಂತಂದರೆ, ಗವರ್ನರ್ ಜನರಲ್ಸ್ ಕೌನ್ಸಿಲ್ ಏನಿತ್ತು ಅಲ್ಲಿ ದಿಸ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆ, it was acting as a law making body. ನಂತರದ ದಿನಗಳಲ್ಲಿ
ಇಂಡಿಯನ್ ಮೆಂಬರ್ಸನ್ನು ಸಹಿತ ಇದರಲ್ಲಿ ಕೂಡಿಸಿಕೊಂಡಿದ್ರು. ನಂತರ ದಿನಮಾನದಲ್ಲಿ eventually became bicameral two houses. ಈ ಒಂದು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆ, ನಂತರದ ದಿನದಲ್ಲಿ ಇವೆಂಚುಯಲಿ ಬಿಕೇಮ್ bicameral and later it came to be replaced by India's ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲೀಸ್ ಏನದವರು ರಿಪ್ಲೇಸ್ ಮಾಡಿತು. ಅಂದರೆ ಇನ್ನೂ ಇದನ್ನು ಇನ್ನಷ್ಟು ಕ್ಲಿಯರ್ ಆಗಿ ಹೇಳಬೇಕಂತಂದರೆ, ಲಾ ಮೇಕಿಂಗ್ ಬಾಡಿ ಒಂದು ಅವಶ್ಯ ಇತ್ತು ಬ್ರಿಟಿಷ್ ಗೌರ್ಮೆಂಟ್ದಲ್ಲಿ. ಇಟ್ ವಾಸ್ ಸಬಾರ್ಡಿನೇಟ್ ಟು ಗವರ್ನರ್ ಜನರಲ್ಸ್ ಕೌನ್ಸಿಲ್ and its main function was it served as legislature for British India. It used to discuss and pass laws, and again ಇದರ ಎವಲ್ಯೂಷನ್ ನೋಡೋದಾದರೆ started as a simple body under Indian Councils Act 1861. Indian Councils Act 1861. Later on, Government of India Act 1919 came to be passed. Council of States and Central Legislative Assemblies ಇದ್ದು ಅಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲೇ, and ended with Indian Independence Act 1947. ಈ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅದರ ರೂಟ್ಸ್ ಇರೋದು ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861. ನಂತರದ ದಿನಮಾನದಲ್ಲಿ ಬೈಕ್ಯಾಮ್ರಲ್ ಸಿಸ್ಟಮ್ ಆಯಿತು. ಟೂ ಹೌಸಸ್, ಸ್ಟೇಟ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಆ್ಯಂಡ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919ನಲ್ಲಿ. ನಂತರ ಎಂಡೆಡ್ ವಿತ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947. ಅಂದರೆ these two acts, Indian Councils Act 1861, Government of India Act 1919, ended with independence. After independence, ended with Indian Independence Act 1947. Thus, Imperial Legislative Council succeeded by Constituent Assembly of India for India and Constituent Assembly of Pakistan for Pakistan. After independence, Constituent Assembly ರಚನೆ ಆಯಿತು. ನಂತರ ನಾವೇನಿದ್ದೇವೆ ಮುಂದಿನ ಬೆಳವಣಿಗೆ ಆಗಲೇ ಹೇಳಿದೆ. 1949 ನವೆಂಬರ್ 26 ನಮಗೆ ನಾವೇ ಕೊಟ್ಕೊಂಡ್ವಿ. ವಿ ಗಾಟ್ ಅಡಾಪ್ಟೆಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ which came into force in the year 1950, January 26th. So, this is the historical background which I intended to discuss. And in the next
session, I will discuss regarding other amended provisions, more particularly amendment of first schedule and other amendments I will discuss in the next video. Thank you very much.